ನಾವು ಯಲಂಕದ ಓಲ್ಡ್ ಟೌನ್ನ ಪುರ ಪ್ರಮುಖರೆಲ್ಲ ಇಲ್ಲಿ ಬಂದಿದ್ದೀವಿ. ನಮ್ಮ ಯಲಂಕದ ಹಳೆ ನಗರದಲ್ಲಿ ಈಗ ಬಾರ್ ಓಪನ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಈ ಯಲಂಕ ಇತಿಹಾಸ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ನಾಡು. ಈ ನಾಡಿನಲ್ಲಿ ಇದುವರೆಗೂ ಅಹಿತಕರ ಘಟನೆಗಳು ಇದು ನಡೆದಿಲ್ಲ. ನಮ್ಮ ಹಳೆ ಟೌನ್ ಅಲ್ಲಿ ಇದುವರೆಗೂ ಯಾವುದು ಬಾರ್ ಆಗ್ಲಿ ವೈನ್ ಶಾಪ್ ಆಗ್ಲಿ ಬರ್ದಂಗೆ ನಾವು 40-50 ವರ್ಷದಿಂದ ನಮ್ಮ ಹಿರಿಯರು ಎಲ್ಲರೂ ತಡ್ಕೊಂಡು ಬಂದಿದ್ದಾರೆ. ನಾವು ಈಗ ಅದನ್ನೇ ಪ್ರಯತ್ನದಲ್ಲಿದ್ದೀವಿ. ನಾವಿರೋ ಪ್ರದೇಶ ವಸತಿ ಪ್ರದೇಶ ಕಾಮಾಕ್ಷಮ್ಮ ಲೇಔಟ್ ಅಂತ. ಆ ಜಾಗದಲ್ಲಿ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಈಗ ಹೊಸದಾಗಿ ಬಾರ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಬಾರನ್ನ ತೆರವುಗೊಳಿಸಬೇಕು ಅಂತ ನಮ್ಮ ಶಾಸಕರಿಗೆ ಮನವಿ ಕೊಡಲು ಇಲ್ಲಿ ಬಂದಿದ್ದೀವಿ. ಸುತ್ತಮುತ್ತಲು ಶಾಲೆಗಳಿದೆ, ಮಹಿಳೆಯರು ಹೆಚ್ಚಿಗೆ ಓಡಾಡುವಂತ ಸ್ಥಳ, ಜನರಿಗೆ ತೊಂದರೆ ಆಗುತ್ತೆ. ಇದನ್ನ ಸಾಹೇಬರಿಗೆ ನಮ್ಮ ಶಾಸಕರಿಗೆ ಮನವರಿಕೆ ಮಾಡಿದ್ದೀವಿ. ನಮ್ಮ ಶಾಸಕರು ನಮ್ಮ ಪರವಾಗಿದ್ದಾರೆ, ಜನಗಳ ಪರವಾಗಿದ್ದಾರೆ. ಇದನ್ನ ಯಾವುದೇ ಕಾರಣಕ್ಕೂ ಬಾರ್ ಮಾಡೋಕೆ ನಾನು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವರು ಹಿರಿಯ ಮುಖಂಡರಿಗೆ, ಹಿರಿಯ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಪತ್ರ ಮುಖಾಂತರ ಕೊಟ್ಟಿದ್ದಾರೆ, ಮತ್ತೆ ಫೋನ್ ಮುಖಾಂತರ ತಿಳಿಸಿದ್ದಾರೆ. ಇದು ದಯವಿಟ್ಟು ಇದನ್ನ ನಿಲ್ಲಿಸಿಬಿಡಿ, ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಳ್ಳಿ, ನಮ್ಮ ಪ್ರದೇಶದಲ್ಲಿ ಬೇಡ ಅಂತ ಸಾಹೇಬರು ಹೇಳಿದ್ದಾರೆ. ನಮ್ಗೆ ಅದು ಸಂತೋಷದ ವಿಷಯ. 100% ಬಾರ್ ಕ್ಯಾನ್ಸಲ್ ಆಗುತ್ತೆ ಅಂತ ನಮಗೂ ಇದೆ. ನಾವು ಕ್ಯಾನ್ಸಲ್ ಆಗೋವರೆಗೂ ಬಿಡಲ್ಲ. ಇವತ್ತು ನಮ್ಮ ಚೌಡೇಶ್ವರಿ ವಾರ್ಡ್ನಲ್ಲಿ ಮೊದಲಿಂದ ಹಳೆ ನಗರ ಇದು. ಈ ಹಳೆ ನಗರದಲ್ಲಿ ಯಾವ ಬಾರ್ ಇರಲಿಲ್ಲ. ನಮ್ಮ ಕಾಮಾಕ್ಷ ಲೇಔಟ್ ಆಗಿರ್ಲಿ, ಚೌಡೇಶ್ವರಿ ಲೇಔಟ್ ಆಗಿರ್ಲಿ, ಕೊಂಡಪ್ಪ ಲೇಔಟ್ ಆಗಿರ್ಲಿ, ಕೆಂಪೇಗೌಡ ಬಾರ್ ಆಗಿರ್ಲಿ, ಎಲ್ಲೂ ಬಾರ್ ಇರ್ಲಿಲ್ಲ. ಈಗ ನಮ್ಗೆ ಗೊತ್ತಿಲ್ಲದವರು ಬಾರ್ ಓಪನ್ ಮಾಡಿ ರೆಡಿ ಮಾಡಿದ್ದಾರೆ. ಅದು ಬಿಲ್ಡಿಂಗ್ ಬಂದು ಕೇಶನ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು PG ಮಾಡ್ತೀವಿ ಅಂತ ಹೇಳಿ ಮಾಡಿದ್ದು. ಈಗ ಅದನ್ನು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವೆಲ್ಲ ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಇವತ್ತು ನಮ್ಮ ತಾಯಿಯವರಿಗೆ ವಿವರಣೆ ಕೊಟ್ಟಿದ್ವಿ. ಅದನ್ನು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು ಅಂತ ಹೇಳಿದ್ವಿ. ನಾವು ನಿಲ್ಸಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀವಿ. ಮಾತಾಡ್ತೀವಿ ರೈಲ್ವೆ ಸ್ಟೇಷನ್ಗಿಂತ 34 ಫೀಟ್ ಅಷ್ಟೇ ಇರೋದು ಆ ಬಿಲ್ಡಿಂಗ್. ಮೇನು ಲೇಡೀಸು, ಶಾಲಾ ಮಕ್ಕಳು ಎಲ್ಲ ಹೊರಡೋ ಜಾಗ ಅದು. ಈಗ ಬಾರ್ ಓಪನ್ ಮಾಡಿದ್ರೆ ಎಲ್ಲರೂ ಬಂದಲ್ಲಿ ಕೂಡ್ಕೊಂಡು ಎಲ್ಲ ತೊಂದರೆ ಆಗ್ತದೆ, ಸಾರ್ವಜನಿಕ ತೊಂದರೆ ಆಗ್ತದೆ. ಈಗ ನಮ್ಮ ಯಲಹಂಕ ಇದು ಬಂದು ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತ ನಗರ ಇದು. ಇಲ್ಲಿ ಸಾರ್ವಜನಿಕರಿಗೋಸ್ಕರ ನಿರ್ಮಾಣ ಮಾಡಿರುವಂತ ನಗರ ಇದು. ಬರೀ ಸಾರ್ವಜನಿಕರು ಇರ್ಬೇಕಾಗಿ, ಇರ್ಬೇಕು ಅಂತ ಒಂದು ಉದ್ದೇಶದಿಂದ ನಿರ್ಮಾಣ ಆಗಿರುವಂತ ನಗರ. ಸೊ ಅಂತ ಊರೊಳಗಡೆ ಇಲ್ಲಿವರೆಗೂ ನಮ್ಮ ಯಾವುದೇ ಒಂದು ಬಾರ್ ಆಗ್ಲಿ, ವೈನ್ ಸ್ಟೋರ್ ಆಗ್ಲಿ ಊರ್ ಒಳಗಡೆ ಬಂದಿಲ್ಲ. ಏನಿದ್ರು ಕೂಡ ಊರ್ ಹೊರಗಡೆ ಇತ್ತು. ಈಗ ಕಾಮಾಕ್ಷಮ್ಮ ಲೇಔಟ್, ನಮ್ಮ ಹಳೆ ನಗರ ಎಲ್ಲ ಕೂಡ ಊರ್ ಒಳಗಡೆ ಇರುವಂತ ಒಂದು ಅವಿಭಾಜ್ಯ ಅಂಗ ಅದು. ಸೊ ಅಂತ ಜಾಗದಲ್ಲಿ ಇವತ್ತು ಕಾರಣಾಂತರಗಳಿಂದ ಯಾರು ಪರ್ಮಿಷನ್ ಕೊಟ್ಟರೋ ಗೊತ್ತಿಲ್ಲ, ಕೊಟ್ಟಂತ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಮನವರಿಕೆ ಇದೆಯೋ ಗೊತ್ತಿಲ್ಲ. ಈಗ ಪರ್ಮಿಷನ್ ಕೊಟ್ಟು ಈಗ ಅದನ್ನ ಪ್ರಾರಂಭ ಮಾಡೋದಕ್ಕೆ ಬಂದಿದ್ದಾರೆ. ಇದು ನಮ್ಮ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನ ಆಕ್ಷೇಪಣೆ ಮಾಡಿದ್ದಾರೆ. ಸೊ ಆದ್ರಿಂದ ಆ ಭಾಗದ ಎಲ್ಲ ಪ್ರಮುಖರು ಕೂಡ ಇದನ್ನ ಇವತ್ತು ಫಿರ್ಯಾದನ್ನು ತಗೊಂಡು ನಮ್ಮ ಶಾಸಕರಲ್ಲಿ ಬಂದು ನಾವು ಇವತ್ತು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರು ವಾಸ ಮಾಡುವಂತ ಸ್ಥಳದಲ್ಲಿ ಮಧ್ಯಭಾಗದಲ್ಲಿ ಬಾರ್ನ ಯಾವುದೇ ಕಾರಣಕ್ಕೂ ತೆರೆಯಬಾರದು, ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡಬೇಕು ಅಂತಂತೇಳಿ ಶಾಸಕರಿಗೆ ಇವತ್ತು ಮನವಿ ಕೊಟ್ಟಿದ್ವಿ. ಯಾಕಂತಂದ್ರೆ ಅಲ್ಲಿ ಎಲ್ಲಾರು ಕೂಡ ಕೂಲಿ ಕಾರ್ಮಿಕರು ಇರೋದು. ಇವತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಆಗೋಗ್ಬಿಡ್ತು ಅಂತಂದ್ರೆ ಪಾಪ ಹೆಣ್ಮಕ್ಳುಗಳಿಗೆ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ಎಲ್ಲಾ ಕೂಲಿ ಕಾರ್ಮಿಕರೇ ಆಗಿರೋದ್ರಿಂದ ನಾಳೆ ದಿನ ಮನೆಯಲ್ಲಿರೋರೆಲ್ಲರೂ ಕೂಡ ಮದ್ಯ ವ್ಯಸನಿಗಳು ಆಗೋಗ್ಬಿಟ್ರು ಅಂತಂದ್ರೆ ಇನ್ನು ಜೀವನ ಮಾಡೋದೇ ಕಷ್ಟ ಆಗೋಗುತ್ತೆ.